पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಶ್ರೀಗುರುಭ್ಯೋ ನಮಃ ಹರಿ ಓಂ. ಸಂಚಿಕೆಯಲ್ಲಿ ಬಹಳ ವಿಶೇಷವಾದ ದೇವರ ಚಿಂತನೆ. ಕಲಿಯುಗದ ಹೆದ್ದೈವ ಅಂದರೆ ಶ್ರೀನಿವಾಸ. ಶ್ರೀನಿವಾಸ ದೇವರು ಯಾರಿಗಿಷ್ಟ ಇಲ್ಲ? ನಾವು ಹರಕೆ ಹೊತ್ತುಕೊಂಡ್ರೆ ಫಲ ದೇವರು ಕೊಡಲ್ಲ ಅಂತಿಲ್ವೇ ಇಲ್ಲ. ಅವನೊಬ್ಬ ಶೂದ್ರನ, ಕ್ಷತ್ರಿಯನ, ಒಬ್ಬ ಬ್ರಾಹ್ಮಣನ ಯಾರಿಗೆ ಅನುಗ್ರಹ ಮಾಡಲ್ಲ ದೇವರು? ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಅಂಥ ಇದರಲ್ಲಿ ವೈಶಾಖ ಮಾಸದ ಈ ಶುಕ್ಲ ಪಕ್ಷದ ದಶಮಿ ಬಹಳ ವಿಶೇಷ. ಯಾಕೆ? ಶ್ರೀನಿವಾಸ ಪದ್ಮಾವತಿಯರಿಗೆ ವಿವಾಹ ಆದ ದಿವಸ. ತುಂಬ ಒಬ್ಬ ವ್ಯಕ್ತಿ ಯಾವಾಗ ಸಂತೋಷದಲ್ಲಿರ್ತಾನೆ? ಗುರುಕುಲಕ್ಕೆ ಸೇರಿದ್ರೆ ಸಂತೋಷ ಇರಲ್ಲ, ಅಯ್ಯೋ ಓದಬೇಕು ಅಂತ. ಗುರುಕುಲ ಮುಗಿಸ್ದಾಗ ಒಂದು ಸಂತೋಷ, ಆದರೆ ಮದುವೆ ಸಂದರ್ಭ ತುಂಬ ಸಂತೋಷದಲ್ಲಿರ್ತಾನೆ. ಯಾಕೆ? ಜೀವನದ ಒಂದು ಘಟ್ಟ ಅದು. ಶ್ರೀನಿವಾಸ ದೇವರ ಪದ್ಮಾವತಿಯರ ಕಲ್ಯಾಣ ಅಂದರೆ ಅತ್ಯಂತ ಪವಿತ್ರವಾದ ದಿವಸ. ಮಂಗಲಂ ಭಗವಾನ್ ವಿಷ್ಣು ಅನ್ನೋ ರೀತಿ ಮಂಗಳ ದಿವಸ. ಈ ಮಂಗಳ ದಿವಸ ಏನು ಮಾಡಬೇಕು? ವಸ್ತುತಃ ಅದು ಒಂದು ವಾರದಿಂದ ನಾವು ಕೇಳ್ತಾ ಇರ್ತೀವಿ. ಏನನ್ನ? ಶ್ರೀನಿವಾಸ ಕಲ್ಯಾಣ ಪ್ರವಚನವನ್ನು ಕೇಳ್ತಾ ಇರ್ತೀವಿ. ಏನೋ ಕೇಳಲಿಕ್ಕಾಗಲಿಲ್ಲ ಅಂತ ಇಟ್ಕೊಳ್ಳಿ, ಆ ದಶಮಿ ದಿವಸ ಮಾತ್ರ ತಪ್ಪದೆ ಶ್ರೀನಿವಾಸನ ಬಗ್ಗೆ ಕೇಳಲೇಬೇಕು. ಒಂದು ಕ್ಷಣನಾದರೂ ಕೇಳಬೇಕಂತೆ. ಅದು ವಸ್ತುತಃ 40 ನಿಮಿಷನಾದರೂ ಕೇಳಬೇಕು ಅಂತಿದೆ. ಇಲ್ಲಿ ಒಂದು 10-15 ನಿಮಿಷನಾದರೂ ಆ ಶ್ರೀನಿವಾಸನ ಬಗ್ಗೆ ಕೇಳಿದ್ರೆ ಖಂಡಿತ ಅಷ್ಟೂ ದಿವಸ ಏನು ಕೇಳಬೇಕಾಗಿತ್ತು ಅದರಿಂದ ಲೋಪ ಏನಾಯಿತು ಕೇಳ್ದೇನೆ ಆ ದೋಷ ಎಲ್ಲ ಪರಿಹಾರ ಆಗುತ್ತಂತೆ. ಈ ನಿಟ್ಟಿನಲ್ಲಿ ಈ ಪಾಡ್ಯದಿಂದ ದಶಮಿ ಪರ್ಯಂತ ನಿರಂತರವಾಗಿ ಏನು ನಡೆಯುತ್ತೆ 10 ದಿವಸಗಳ ಕಾಲ, ಅದು ಒಂದು ವೇಳೆ ಆಗದೆ ಇದ್ದರೂ ಈ ದಶಮಿ ದಿವಸ ಈ ಶ್ರೀನಿವಾಸ ಕಲ್ಯಾಣವನ್ನು ಕೇಳಬೇಕು, ಮುಖ್ಯ. ಆಗ ಮಾಡಬೇಕಾದ್ರೆ ಇನ್ನೊಂದಿದೆ. ಅವತ್ತು ನಿಮ್ಮ ಮನೇಲಿ ಏನಾದರೂ ಶ್ರೀನಿವಾಸ ಕಲ್ಯಾಣದ ಬುಕ್ ಇದ್ದರೆ ಆ ಬುಕ್ಕನ್ನು ದೇವ್ರ ಮುಂದೆ ಇಡಿ, ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ, ಮತ್ತು ಹಾರವನ್ನು ಅದಕ್ಕೆ ಸಮರ್ಪಣೆ ಮಾಡಿ, ಗಂಧವನ್ನು ಹಚ್ಚಿ, ಗ್ರಂಥ ಪೂಜೆ ಅಂತ ಕರೀತಾರೆ, ವೇದವ್ಯಾಸ ಪೂಜೆ, ಅದನ್ನು ಮಾಡಬೇಕು. ಆಮೇಲೆ ಒಬ್ಬರು ಪುರಾಣ ಹೇಳೋರನ್ನ ಕರೆಸಿರ್ಬೇಕು ಮನೆಗೆ. ಅವ್ರ ಕೈಲಿ ಒಂದು 20 ನಿಮಿಷ ಹೇಳಿಸ್ಬೇಕು. ಇಲ್ಲ ಆನ್ಲೈನ್ ಮುಖಾಂತರ ಕೇಳೇ ಇರ್ತೀವಿ. ಅದಕ್ಕೆ ತಕ್ಕ ಹಾಗೆ ಗ್ರಂಥದಲ್ಲಿ ಏನಿದೆ ಶ್ರೀನಿವಾಸ ದೇವರ ಚರಿತ್ರೆ ಅದನ್ನು ತೆಗೆದಾದರೂ ಓದಬೇಕು. ಒಂದು 3 ಪೇಜ್ ಆದರೂ ಓದಬೇಕು. ಆಮೇಲೆ ಒಂದು ವೇಳೆ ಪುರಾಣಕರನ್ನು ಕರೆಸಿದ್ರೆ ಮನೆಗೆ, ಅವರಿಗೆ ಗಂಧ ಅಕ್ಷತೆ ಅದನ್ನೆಲ್ಲ ಹಚ್ಚಿ, ಅವ್ರಿಗೆ ಹಾರವನ್ನು ಹಾಕಿ, ಅವರಿಗೆ ಫಲ ತಾಂಬೂಲ ಸಂಭಾವನೆ ಎಲ್ಲ ನೀಡಬೇಕು. ಅವರ ಅಂತರ್ಯಾಮಿಯಾಗಿ ಆ ಶ್ರೀನಿವಾಸನಿಗೆ ಅದು ಸಮರ್ಪಣೆಯಾಗಲಿ ಅಂತ ಸಮರ್ಪಣೆಯನ್ನು ಮಾಡಬೇಕು. ಇದು ಬಹಳ ವಿಶೇಷ. ಇನ್ನೊಂದು ಕೆಲಸ, ಪ್ರತಿನಿತ್ಯ ವೆಂಕಟೇಶ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇರ್ತೀರಿ. ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ, ಈ ಶ್ಲೋಕವನ್ನು ಹೇಳಿಕೊಂಡು ವಿಶೇಷವಾಗಿ ಅದು 108 ಸಲ ಆ ವೆಂಕಟೇಶ ಸ್ತೋತ್ರವನ್ನು ಈ ಶ್ರೀನಿವಾಸ ಕಲ್ಯಾಣ ದಿವಸ ಅಂದರೆ ಈ ದಶಮಿ ದಿವಸ ವಿಶೇಷವಾಗಿ ಪಾರಾಯಣ ಮಾಡಬೇಕು ಅಂತ. ಇದರ ಮಧ್ಯದಲ್ಲಿ ಒಂದು ಸುಂದರವಾದ ಘಟನೆ ಇದೆ. ಶ್ರೀನಿವಾಸ ಕಲ್ಯಾಣದ ಅಂಗವಾಗಿ ನಾವು ಪೂರ್ತಿ ಕೇಳಲಿಕ್ಕಾಗ್ತದೆ, ಒಂದು ಘಟನೆ ಕೇಳಬೇಕು, ಬಹಳ ಚೆನ್ನಾಗಿದೆ. ಶ್ರೀನಿವಾಸ ಎಂಥ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ನಮಗೆಲ್ಲ ಮಾಡ್ತಾನೆ ಶ್ರೀನಿವಾಸ, ಯಾಕೆ ಮಾಡಿಲ್ಲ? ನಮಗೆಲ್ಲ ಮಾಡ್ತಾನೆ ಇದ್ದಾನೆ. ಆದರೂ ಶ್ರೀನಿವಾಸನಿಗೆ ಏನು ಬೇಕು, ಯಾವುದನ್ನು ನಾವು ನೀಡಿದರೆ ಅವನು ನಮಗೆ ಅನುಗ್ರಹ ಬೇಗ ಮಾಡ್ತಾನೆ. ಅದನ್ನು ತಿಳಿಸ್ಲಿಕ್ಕೆ ಒಂದು ಚಿಕ್ಕ ಘಟನೆ. ತೋಂಡಮಾನ ಅಂತ ಒಬ್ಬ ರಾಜ, ನೀವು ಕೇಳಿರ್ತೀರಿ, ಬಹಳ ಪ್ರಸಿದ್ಧ. ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತಾನೆ. ಆಕಾಶರಾಜನ ತಮ್ಮ ತೋಂಡಮಾನ. ಈ ತೋಂಡಮಾನ ತಾನು ತನ್ನ ಗುರುಗಳ ಬಳಿ ಹೋಗ್ತಾನೊಮ್ಮೆ. ಆಂಗಿರಸ ಅಂತ ಅವ್ರ ಗುರುಗಳು. ಹೋಗಿ ಕೇಳ್ಕೊಳ್ತಾನೆ, ನಾನು ಜೀವನದಲ್ಲಿ ತಪ್ಪು ಮಾಡಿಬಿಟ್ಟೆ, ಶ್ರೀನಿವಾಸ ನೋಡಿದ್ರೆ ನನ್ನ ಮುಖನೂ ನೋಡಲ್ಲ, ಹಾಗೆ ತಿರ್ಕೊಂಡ್ಬಿಟ್ಟಿದ್ದಾನೆ, ಶ್ರೀನಿವಾಸನ ದೃಷ್ಟಿ ನನ್ನ ಮೇಲೆ ಹೇಗೆ ಬೀಳಲಿಕ್ಕೆ ಸಾಧ್ಯ, ಇನ್ನಾರೊಂದು ಉಪಾಯ ಹೇಳಿ ಅಂತ. ಆಂಗಿರಸ ಹೇಳ್ತಾರೆ, ಅದಕ್ಕೆ ಒಂದು ಕೆಲಸ ಮಾಡು, ದಿವಸ ವೆಂಕಟೇಶ ಸಹಸ್ರನಾಮ ಸ್ತೋತ್ರ ಹೇಳ್ಕೊ. ವಿಷ್ಣು ಸಹಸ್ರನಾಮ ಅಲ್ಲ, ವೆಂಕಟೇಶ ಸಹಸ್ರನಾಮ ಸ್ತೋತ್ರ 1000 ನಾಮ ಹೇಳ್ಕೊ. 1000 ತುಳಸಿ ದಳ ಸಮರ್ಪಣೆ ಮಾಡು ವೆಂಕಟೇಶನಿಗೆ. ಸರಿ, ಇವನು ಅನ್ಕೊಂಡ, ಹೇಗಿದ್ದು ರಾಜ, ಮಾಮೂಲಿ ತುಳಸಿ ಏನು, ಬಂಗಾರದ ತುಳಸಿ ನಾನು ಸಮರ್ಪಣೆ ಮಾಡ್ತೀನಿ, ರತ್ನ ತುಳಸಿ ಮಾಡ್ತೀನಿ ಅಂತ ಹೇಳಿ ದಿವಸ ಶ್ರೀನಿವಾಸನಿಗೆ ವೆಂಕಟೇಶ ಸಹಸ್ರನಾಮ ಸ್ತೋತ್ರ ಹೇಳ್ಕೊಳ್ಳೋದು, 1000 ತುಳಸಿ ದಳ ಹಾಕೋದು. ಹೀಗೆ ಆಗ್ತಾ ಇತ್ತು. 3 ತಿಂಗಳು ಮಾಡ್ದ, ಸೂಚನೆನೇ ಇಲ್ಲ. ಯಾಕೆ? ದೇವರು ಏನು ಅನುಗ್ರಹ ಮಾಡ್ತಾನೆ ಇಲ್ಲ, ಮೌನ ತಾಳಿದಾನೆ ದೇವರು. ಯಾಕೆಂದರೆ ಅವನೇನು ಅಂದ್ಕೊಂಡು ಸಿಗ್ಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ ಫಲ. ಎಷ್ಟೋ ಬಾರಿ ಹೀಗಾಗುತ್ತೆ. ಅದು ಶ್ರೀನಿವಾಸನ ವಿಷಯದಲ್ಲೂ ಆಗುತ್ತೆ. ಶ್ರೀನಿವಾಸನ ದರ್ಶನಕ್ಕೆ ಹೋಗ್ತಾರೆ. ದರ್ಶನಕ್ಕೆ ಹೋದರೆ ಮಂಜು ಆಗಿಬಿಡುತ್ತೆ, ಅಲ್ಲ ಹತ್ರಕ್ಕೆ ಹೋದಾಗ ಕಾಣಿಸೋದೇ ಇಲ್ಲ. ಆಮೇಲೆ ಹೊರಗಡೆ ಬಂದಮೇಲೆ ಯಾಕೋ ದೇವರ ಕೃಪಾ ಕಟಾಕ್ಷ ಇಲ್ಲ. ಹೊರಗೆ ಬಂದರೆ ಕಣ್ಣು ಚೆನ್ನಾಗಿದೆ, ಒಳಗೆ ಹೋದರೆ ಕಣ್ಣು ಚೆನ್ನಾಗಿಲ್ಲ. ಇದೇನು? ಯೋಗ್ಯತೆ ಬೇಕು ಅಂತ ದೇವರ ದರ್ಶನಕ್ಕೆ. ಅಂಥದ್ರಲ್ಲಿ ಇವನು 3 ತಿಂಗಳುಗಳ ಕಾಲ ಮೌನ ವಹಿಸ್ದ. ಏನು ಮಾಡಬೇಕು? ಆವಾಗ ಮತ್ತೆ ಹೋದ,
ಗುರುಗಳ ಹತ್ರ ಬಿದ್ದ, ಯಾಕೋ ಶ್ರೀನಿವಾಸ ಭಕ್ತ ಎಲ್ಲ ಏನು ಮಾಡೋದು ಅಂತೆಲ್ಲ ಕೇಳ್ದ. ಆವಾಗ ಶ್ರೀನಿವಾಸನ ಹತ್ರ ಪ್ರಾರ್ಥನೆ ಮಾಡು ಅಂತ ಮತ್ತೆ ಹೇಳ್ತಾರೆ. ಅವಾಗ ಹೋದಾಗ ಶ್ರೀನಿವಾಸ ಕಣ್ಮುಂದೆ ಬರ್ತಾನೆ. ಬಂದಾಗ ಯಾಕೆ ನನಗೆ ಮೌನ ವಹಿಸಿದ್ದಿ, ನನ್ನ ಪೂಜೆ ನಿನಗೆ ಇಷ್ಟ ಆಗಲಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಹೇಳ್ತಾನೆ, ನಿನ್ನ ದೊಡ್ಡ ಅಪರಾಧ ಮಾಡಿದೀಯಾ, ಸ್ತ್ರೀ ಹತ್ಯೆ ಮಾಡಿದ್ಯಾ ನೀನು, ಸ್ತ್ರೀ ಹತ್ಯೆ ಮಾಡಿದ್ರಿಂದ ನಿನ್ನ ಕಂಡ ನನಗಾಗಲ್ಲ ಅಂತ. ಶ್ರೀನಿವಾಸನಿಗೆ ಸ್ತ್ರೀಯರ ಮೇಲೆ ವಿಶೇಷ ಪ್ರೀತಿ ಅಭಿಮಾನ ಇರುತ್ತೆ. ಅವ್ರಿಗೇನಾದ್ರು ತೊಂದರೆ ಆದರೆ ಅವನು ಸಹಿಸಲ್ಲ. ಅದು ಹಾಗೇ ಇದೆ ಶಾಸ್ತ್ರದಲ್ಲಿ. ಏನಂದರೆ ಚಿಕ್ಕ ಮಗು, ಸ್ತ್ರೀಯರಿಗೆ ಮತ್ತು ವಯಸ್ಸಾದವ್ರಿಗೆ ಇವ್ರಿಗೆ ತೊಂದರೆ ಕೊಟ್ಟರೆ ಅದು ದೇವರಿಗೆ ಪ್ರೀತಿ ಆಗಲ್ಲ, ಅದು ದೊಡ್ಡ ಪಾಪ ಅಂತ ಇದೆ. ಹಾಗೆ ಇಲ್ಲಿ ದೊಡ್ಡ ಪಾಪ ಮಾಡಿದೆಯಾ, ಅದು ನಿನ್ನ ಮೇಲೆ ನನಗಿಷ್ಟ ಇಲ್ಲ, ಹೊರಟು ಹೋಗು ಅಂತಾರೆ. ಆವಾಗ ಅವನು ಹೇಳ್ತಾನೆ, 3 ತಿಂಗಳು ನಾನು ಏನೂ ಬೇರೆ ಯೋಚನೆ ಇಲ್ಲದೆ ನಿಂಗೆ ದಿನಾ 1000 ದಳ ತುಳಸಿ ಏನಿತ್ತು ಅದನ್ನು ಹಾಕಿದೆ, ಬಂಗಾರದ ತುಳಸಿ, ರತ್ನ ತುಳಸಿ ಹಾಕಿದೆ, ಬೆಲೆ ಇಲ್ವಾ ಈ ಭಕ್ತನಿಗೆ ಅಂತ ಅನ್ಸತ್ತಲ್ವ ಸಹಜ. ಇಷ್ಟೆಲ್ಲ ನಿಷ್ಕಾಮವಾಗಿ ಸೇವೆ ಮಾಡ್ದ, ಏನು ದೇವ್ರು ಹಿಂಗೆ ಬಂದು ನಿನ್ಕೊಂಡ್ರೆ ಆಗಲ್ಲ ಅಂದರೆ ಹೇಗೆ? ಅಷ್ಟು ಅಂದಾಗ ದೇವ್ರಂತಾನೆ, ನೀನೇ ದೊಡ್ಡ ಭಕ್ತನ, ನಿನಗಿಂತ ಬೇಕಾದಷ್ಟು ಜನ ಇದ್ದಾರೆ ಅಂತ ಅಂದ್ಬಿಡ್ತಾನೆ. ಅವಾಗ ಇವನಿಗೆ ತಡಿಲಿಕ್ಕಾಗಲ್ಲ. ಅವಾಗ ಅಜ್ಞಾನ ಕವಿದು ಬಿಡತ್ತೆ ಇವನಿಗೆ. ನನಗಿಂತ ಅಂಥ ಶ್ರೇಷ್ಠ ಭಕ್ತ ಯಾರಿಗಿದ್ದಾನೆ ನಿನಗೆ, ಹಾಗೆ ಹೀಗೆ ಅಂತ ಶ್ರೀನಿವಾಸನ ಮುಂದೆ ಜೋರು ಮಾಡಿಬಿಟ್ಟ. ಹೌದಾ, ನಿನಗೆ ಬುದ್ಧಿ ಕಲಿಸ್ತಿದ್ದಾಳೆ. ಶ್ರೀನಿವಾಸ ಏನು ಮಾತಾಡಲಿಲ್ಲ, ಮೌನವಾಗಿ ತಾನಿದ್ದ. ಹೊರಟೋದ. ಮಾರನೇ ದಿವಸ ಬಂದ, ಹಾಗೆ ಅರ್ಚನೆ ಮಾಡ್ತಾ ಇದ್ದ. ಒಂದು ದಿವಸ ಏನಾಯಿತು, ಇವನೇನು ಬಂಗಾರ ತುಳಸಿ ಹಾರ ಹಾಕಿದ್ನಲ್ಲ, ಆ ಹಾರ ಎಲ್ಲೋ ದೂರಕ್ಕೆ ಬಿದ್ದಿತ್ತು. ಇವನು ಬಂದ, ಅಯ್ಯೋ ನನ್ನ ಹಾರ ಯಾಕೆ ದೂರದಲ್ಲಿ ಬಿದ್ದಿದೆ, ಅದ್ರ ಮೇಲೆ ಏನು ಕಾಣ್ತಾ ಇತ್ತು ಅಂದರೆ ಈ ಮಣ್ಣಿನ ತುಳಸಿ ದಳಗಳು ಕಾಣ್ತಾ ಇತ್ತು. ಏನು ಮಣ್ಣೆಲ್ಲ ಆಗಿಬಿಡಿದೆ ಇದಕ್ಕೆ ಅಂತ ನೋಡ್ತಾನೆ. ಇವನ ಕೊರಳಲ್ಲಿ, ಶ್ರೀನಿವಾಸನ ಕೊರಳಲ್ಲಿ ಏನು ಕಾಣ್ತಾ ಇದೆ, ಮಣ್ಣಿನ ತುಳಸಿ ಮಾಲೆ ಕಾಣ್ತಾ ಇದೆ. ಎಲ್ಲ ತುಳಸಿ ದಳಗಳು ಮಣ್ಣಿಂದು. ಇದೇನಿದು, ಮಣ್ಣಿಂದಲ್ಲಿ, ಬಂಗಾರದಲ್ಲಿ, ರತ್ನದಲ್ಲಿ ತುಳಸಿ ದಳ, ಯಾಕೆ ಹೀಗಾಗಿದೆ ಅಂತ ಬಹಳ ಬೇಸರಗೊಳ್ತಾನೆ. ಆಗ ಕ್ಷಮಿಸು ಸ್ವಾಮಿ, ಆಯಿತು ನನ್ನ ತಪ್ಪಾಯಿತು, ಏನೋ ಅಜ್ಞಾನದಿಂದ ಹೇಳಿಬಿಟ್ಟೆ, ನನಗಿಂತ ಇರ್ಬೋದೇನೋ. ಯಾರ ಭಕ್ತ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ನೀನು ನಿನ್ನ ಕೊರಳಿಗೆ ಹಾಕ್ಕೊಂಡಿದ್ಯಲ್ಲ ಅಂತ. ಅಂದರೆ ದೇವರಿಗೆ ನಾವು ಕೊಟ್ಟು ಕೂಡಲೇ ಅವನು ಹಾಕ್ಕೊಳ್ಬೇಕು ಅಂತಿಲ್ಲ, ಅವನು ನಮ್ಮ ಮೇಲೆ ಕಾರುಣ್ಯ ಬೀರಿ ಹಾಕ್ಕೊಳ್ತಾನೆ. ಅದು ನಮ್ಮ ದೊಡ್ಡ ಯೋಗ್ಯತೆ ಅಂತ ಅರ್ಥ. ಇದ್ದರೆ ಯಾರು ಅವನು ಹಾಕ್ಕೊಳ್ತಾನೆ, ಇಲ್ಲಾಂದರೆ ದೂರಕ್ಕೆ ಎಸ್ದು ಬಿಡ್ತಾನೆ, ಅವನಿಗೆ ಬೇಕಾಗಿಲ್ಲ ಅದು. ಯಾಕೆಂದರೆ ಅವ್ನು ನೋಡೋದೇನು, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತ್ಯಾ ಪ್ರಯಚ್ಛತಿ, ಭಕ್ತಿಯನ್ನು ನೋಡ್ತಾನೆ ಹೊರತು ಅದು ಎಷ್ಟು ಬೆಲೆ ಬಾಳೋದು ಅಂತ ಅವನಿಗೆ ಬೇಕಾಗಿಲ್ಲ. ಸರಿ, ಮುಂದಿನ ಘಟನೆ ಏನಾಯಿತು, ಮುಂದೇನಿಲ್ಲ, ಆ ಭಕ್ತ ಒಬ್ಬ ಇದ್ದಾನೆ, ಹೋಗು ಅವ್ನು ನೋಡ್ಕೊಂಬ ಮೊದಲು, ಅವನ ಥರ ನೀನು ಇದೆಯಾ ಅಂತ ಹೇಳ್ತಾನೆ. ಸರಿ ಆಯಿತು, ಆ ಭಕ್ತ ಯಾರು ಹೇಳು ಅಂತಂದಂಗೆ, ಒಂದು ಯೋಜನ ದೂರ, ಒಂದು 12-13 ಕಿಲೋಮೀಟರ್ ದೂರದಲ್ಲಿ ಮೇಲಿನ ಪ್ರದೇಶದಲ್ಲಿ ಒಬ್ಬ ಮಡಿಕೆ ಮಾಡೋ ಕುಂಬಾರ ಇದ್ದಾನೆ. ಅವನ ಹೆಸರು ಭೀಮ. ಅವನ ಹತ್ರ ಹೋಗು, ಅವನ ಮನೆಗೆ ಹೋಗು, ನಿನಗೆ ಅರ್ಥ ಆಗತ್ತೆಲ್ಲ ಅಂತ. ಸರಿ ಆಯಿತು, ಒಬ್ಬ ರಾಜ ಇವನು ನಡ್ಕೊಂಡು ದಡ ಓಡೋಗ್ತಾನೆ ಅವನ ಮನೆಗೆ. ಎಲ್ರಿಗೂ ಗಾಬರಿಯಲ್ಲಿ ಆ ಮನೆ ಹತ್ರ, ಯಾಕಂದರೆ ರಾಜ ಯಾಕೆ ಬರ್ತಾ ಇದ್ದಾನೆ ನಮ್ಮ ಮನೆ ಹತ್ರ ಅಂತ ಎಲ್ರಿಗೂ ಗಾಬರಿ. ನೋಡ್ತಾರೆ, ಹೋಗಿ ಅವ್ನು ಕೇಳ್ತಾ ಇರ್ತಾನೆ ದಾರಿಲಿ, ಭೀಮ ಶ್ರೀನಿವಾಸನ ಭಕ್ತ, ಅವನ ಮನೆ ಯಾವುದು ಹೇಳಿ ಅಂತ ತೋರಿಸ್ತಾರೆ. ಇದೇ ಅವನ ಮನೆ ಅಂತ. ಒಳಗಡೆ ಹೋಗ್ಬೇಕು ತಾನೆ, ಇದೇ ಅವನ ಮನೆ, ಇದೇ ದೇವಸ್ಥಾನ ಅಂದ್ಕೊಂಡು ಬಿದ್ದ ಅಲ್ಲಿ ಕೆಳಗಡೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾನೆ, ಉದ್ದಂಡ ನಮಸ್ಕಾರ. ಯಾರು, ಈ ತೋಂಡಮಾನ ರಾಜ ನಮಸ್ಕಾರ ಮಾಡ್ದ. ಎಲ್ರಿಗೂ ಆಶ್ಚರ್ಯ, ಇವತ್ತೇನೋ ಆಗತ್ತೆ, ಏನೋ ಗತಿ ಇದೆ ಇವತ್ತು ಇವನಿಗೆ. ರಾಜ ಹಾಗೆ ಎಲ್ಲರೂ ಸುಮ್ಮನೆ ಬರ್ತಾನ, ಅದು ಇವನ ಬಾಗಿಲಿಗೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಕುಂಬಾರ ಅವನು ಪಾಡಿಗೆ ಪೂಜೆ ಮಾಡ್ತಾ ಇದ್ದಂತೆ. ಅವನು ಏನು ಪೂಜೆ ಮಾಡ್ತಾ ಇದ್ದ ಅಂದರೆ, ಈಗ ನಮ್ಮ ಮನೆಗಳಲ್ಲಿ ನೋಡ್ಬೋದು, ದೇವ್ರ ಮನೆ ಅಂತ ದೊಡ್ಡದಿರೋದೇ ಇಲ್ಲ, ಈಗಿನ ಕಾನ್ಸೆಪ್ಟೇ ಇಲ್ಲ. ಮನೆಗಳಲ್ಲಿ ಏನೋ ಒಂದು ಚಿಕ್ಕದಿದ್ದು, ಏನೋ ಒಂದು ಕಪಾಟು, ಅಲ್ಲಿ ಒಂದು ದೇವ್ರ ಮೂರ್ತಿ ಇಟ್ಬಿಡೋದು, ಅವ್ರೊಂದು ಫೋಟೋ ಇಡೋದು, ದಡ ಮಂಗಳಾರತಿ ಮಾಡಿ ಮುಕ್ತಾಯ. ಮನೆಯಲ್ಲಿ ಇನ್ನೆಲ್ಲದಕ್ಕೂ ಜಾಗ ಇದೆ. ನಮ್ಮ ಬೆಡ್ರೂಮ್ ತುಂಬ ದೊಡ್ಡದಿರುತ್ತೆ, ದೇವ್ರ ಮನೆ ಮಾತ್ರ ತುಂಬ ಚಿಕ್ಕದಿರುತ್ತೆ. ಎಂಥ ಅನುಚಿತ. ಕಾಪಾಡೋದೇ ದೇವರು, ಅವನಿಗೆ ಸರಿಗೆ ಮನೆ ಇಲ್ಲ, ನಮಗೆ ನಾವು ಮನೆ ಕಟ್ಕೊಂಡಿದ್ದೀವಿ, ಈ ಥರ ಆಯಿತು. ಇಲ್ಲಿ ಏನಾಯಿತು, ಪಾಪ ಇವನ ಮನೆ ತುಂಬ ಚಿಕ್ಕದು. ಆ ಚಿಕ್ಕ ಮನೆಯಲ್ಲಿ ಅವನು ಅಷ್ಟು ದೊಡ್ಡ ಜಾಗ ಮಾಡ್ಕೊಂಡಿದ್ದೆ ದೊಡ್ಡ ವಿಷಯ. ಅದರಲ್ಲಿ ಮಣ್ಣಿನ ಮೂರ್ತಿ, ಶ್ರೀನಿವಾಸನ ಮೂರ್ತಿ ಮಾಡ್ಕೊಂಡಿದ್ದ. ದಿವಸ ಮಣ್ಣಿನಿಂದ ತುಳಸಿ ಮಾಡೋದು, ಅರ್ಚನೆ ಮಾಡೋದು ಅಷ್ಟೇ. ಅಂದರೆ ತುಳಸಿ ಹಾಕಾದಲ್ಲಿ ಮಣ್ಣನ್ನು ಮಾಡೋದು, ಹಾಕೋದು, ಇಷ್ಟೇ ಕೆಲಸ. ಇದನ್ನು ನೋಡ್ತಾನೆ, ಗೊತ್ತಾಯಿತು ಯಾರು ಅವನು ಅಂತ. ಅವನೋ ಪೂಜೆಯಲ್ಲಿ ಮುಳುಗ್ಬಿಟ್ಟಿದ್ದಾನೆ ಕುಂಬಾರ. ಈ ರಾಜ ಬಂದಿಲ್ಲಿ ಬಿದ್ದಿರೋದು ಗೊತ್ತಿಲ್ಲ ಅವನಿಗೆ. ಆ ಥರ ಜನ ಇಲ್ಲ ಬಂದು, ಕುಂಬಾರ ಏನೋ ತಲೆ ಇಲ್ಲ, ಬಾರೋ ಹೊರಗಡೆ ಇಲ್ಲಿ. ರಾಜ ಬಂದು ನಮಸ್ಕಾರ ಮಾಡಿದ್ದಾನೆ. ಅವನು ಬಂದು ಹೆದರಿಕೆ ಆಗೋಯ್ತು, ಅಯ್ಯೋ ನಾನೇನೋ ಅಪರಾಧ ಮಾಡಿಬಿಟ್ಟೆ ಅಂತ ಕಾಣುತ್ತೆ, ಏನು ಮಾಡಲಿ ಅಂತ. ಅಷ್ಟೊತ್ತಿಗೆ ಏನಾಯಿತು, 100 ಕೊಡ ತಯಾರು ಮಾಡಿ ಕೊಟ್ಬಿಡ್ತೀನಿ. ಯಾಕೆಂದರೆ ರಾಜ ಆಜ್ಞೆ ಮಾಡಿದ್ದಂತೆ. ಏನು ಆಜ್ಞೆ ಮಾಡಿದ್ದ ಅಂತಂದರೆ, ನೈವೇದ್ಯಕ್ಕೆ ಇಡಬೇಕು, ಮಣ್ಣಿನ ಮಡಿಕೆ 100 ಬೇಕು ಅಂತ. ಅದು ಕೊಟ್ಟಿರಲಿಲ್ವೇನೋ, ಅದಕ್ಕೆ ಬಂದುಬಿಟ್ಟಿದ್ದಾನೆ ರಾಜ, ನನ್ನ ಅಪರಾಧ ಆಗೋಯ್ತು ಅಂತ. ಬಂದು ನೋಡಿದ್ರೆ ಅವ್ನು ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ಬಿಡ್ತಾನಂತೆ. ನೀನೇನಾ ಭಕ್ತ ಕುಂಬಾರ,
ನೀನೇ ಆ ಭೀಮ, ನಿನಗೆ ನಮಸ್ಕಾರ ಅಂತ. ಅಷ್ಟೊತ್ತಿಗೆ ಶ್ರೀನಿವಾಸ ದೇವರು ಬಂದುಬಿಡ್ತಾರೆ ಮಧ್ಯಕ್ಕೆ. ಬಂದು ಹೇಳ್ತಾರೆ, ನಮಸ್ಕಾರ ಮಾಡೋ ಮುಂಚೆ ತಡಿ, ಏನಕ್ಕೆ ನಮಸ್ಕಾರ ಮಾಡ್ತಾ ಇದೆಯಾ? ನಾನು ಅಪರಾಧ ನನಗೆ ಗೊತ್ತಾಯಿತು ಸ್ವಾಮಿ, ಅದಕ್ಕೆ ಇವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ. ಅಷ್ಟೊತ್ತಿಗೆ ಆ ಭೀಮ ಕುಂಬಾರ ತಾನು ಮಾತಾಡ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅವನು ಅಂದರೆ, ಅವನು ವಸ್ತುತಃ ಒಬ್ಬ ಶೂದ್ರ ಕುಂಬಾರ, ಯಾವುದೇ ಒಂದು ಶ್ರೇಷ್ಠನಾದ ಕುಲದಲ್ಲಿ ಬಂದವನು ಅಂತ ಅವನಿಗಿಲ್ಲ. ಅವನೇ ಅಂತಾನೆ, ನಾನೊಬ್ಬ ಶೂದ್ರ, ನಾನೇನು ವಿದುರಂಥರ ಅಲ್ಲ, ನಾನು ಶಬರಿ ಅಲ್ಲ, ನಾನು ಗಜೇಂದ್ರ ಅಲ್ಲ, ನಾನು ಉದ್ಧವ ಅಲ್ಲ, ನಾನು ವಿಭೀಷಣ ಅಲ್ಲ, ನೀನು ಎಂಥ ಎತ್ತರದ ಸ್ಥಾನದಲ್ಲಿರೋನು, ನನ್ನ ಮನೆಗೆ ಬಂದಿಯಲ್ಲ ನೀನು, ಎಂಥ ದಯೆ ನನ್ನ ಮೇಲೆ ಅಂತ ಅಂತಾನೆ. ತೋಂಡಮಾನ ರಾಜನಿಗೆ ಇರೋ ಬರೋ ಅಹಂಕಾರ ಎಲ್ಲ ಇಳಿದೋಗ್ಬಿಡುತ್ತೆ. ಗೊತ್ತಾಯ್ತು ಅವನಿಗೆ, ಓ ಭಗವಂತ ಯಾವ ವೈಭವ ಅದು ಇದು ಯಾವುದೂ ನೋಡಲ್ಲ, ಅವನು ಯಾವ ಕುಲ ನೋಡಲ್ಲ, ಅವನು ಶ್ರದ್ಧಾಭಕ್ತಿ ಹೇಗಿದೆಯೋ ಪ್ರತಿನಿತ್ಯ ಏನು ಮಾಡ್ತಾನೆ ಅದನ್ನು ನೋಡ್ತಾನೆ. ಆಗ ಭೀಮ ಇಷ್ಟೆಲ್ಲ ಮಾತನ್ನು ಹೇಳಿದಾಗ ನಗ್ತಾರೆ. ಅವಾಗ ಹೆಂಡತಿ ಬರ್ತಾಳೆ, ತಮಾಲಿನಿ ಅಂತ ಅವಳ ಹೆಸರು. ಅವಳು ಬಂದು ಹೇಳ್ತಾಳೆ, ನಾನು ಜೋಳದ ಭಕ್ಷ್ಯ ಮಾಡಿದ್ದೀನಿ, ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾಳೆ. ಅದಕ್ಕೆ ನಗ್ತಾನೆ ದೇವರು, ಅವಶ್ಯವಾಗಿ ನನ್ನ ಜೊತೆ ಲಕ್ಷ್ಮೀನೂ ಸ್ವೀಕಾರ ಮಾಡ್ತಾಳೆ ಅಂತ, ಪದ್ಮಾವತಿನೂ. ಸರಿ ಆಯಿತು ಅಂತ ಹೇಳಿ ಬಡಿಸ್ತಾರೆ, ಸ್ವೀಕಾರ ಮಾಡ್ತಾರೆ. ಅಂದರೆ ಭಕ್ತ ತಾನು ಯಾವ ರೀತಿ ಭಕ್ತಿ ಮಾಡ್ತಾನೆ, ಅವ್ರ ಮನೇಲಿ ಹೇಗಿರ್ತಾರೆ, ದಂಪತಿಗಳು ಯಾವ ಥರ ಇರ್ತಾರೆ, ಆ ರೀತಿ ಶ್ರೀನಿವಾಸ ತಾನು ಅನುಗ್ರಹ ಮಾಡ್ತಾನೆ ಲಕ್ಷ್ಮಿಯ ಜೊತೆಗೆ. ಸರಿ ಆಯಿತು ಅಂತ ಹೇಳಿ ಅನುಗ್ರಹವನ್ನು ಮಾಡಿದ, ಎಲ್ಲ ಸ್ವೀಕಾರ ಮಾಡ್ತಾ ಭೋಜನವನ್ನು. ತೋಂಡಮಾನ ರಾಜ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾನೆ. ಅಯ್ಯೋಯ್ಯೋ, ಒಂದು ಗುಡಿಸಲು ಥರ ಇರೋ ಮನೆ, ಅದರಲ್ಲಿ ಇವ್ರು ಮಾಡಿರೋ ಜೋಳದ್ದು, ಅದನ್ನು ಭಗವಂತ ತಿಂತಾ ಇದ್ದಾನೆ, ಎಂಥ ನಾನು ಏನೇನು ಮಾಡಿದೆ, ಏನೂ ಬರೀಲಿಲ್ಲ ಅಂತ ಒದ್ದಾಡ್ತಾ ಇದ್ದಾನೆ, ದುಃಖ ಆಗ್ತಾ ಇದೆ. ಅದಕ್ಕೆ ನಗ್ತಾ, ನೋಡು ಇಂಥ ಗುಣ ಇದ್ದರೆ ನಾನು ಅನುಗ್ರಹ ಮಾಡ್ತೀನಿ ಅಂತ ಮತ್ತೆ ತಿದ್ದುತ್ತಾನೆ ಭಗವಂತ. ಅದು ಆಶ್ಚರ್ಯನೇ, ಅವ್ನು ತಿದ್ದಬೇಕು ಅಂತಿಲ್ಲ, ದೇವರು ಹೊರಟುಬಿಡ್ಬೋದಿತ್ತು, ಅಷ್ಟೆಲ್ಲ ತಿದ್ದ. ಖುಷಿ ಆಯಿತು. ಲಕ್ಷ್ಮಿ ತನ್ನ ಎಲ್ಲ ಆಭರಣ ಕೊಟ್ಬಿಡ್ತಾಳಂತೆ ಆ ತಮಾಲಿನಿಗೆ. ಭಗವಂತ ತನ್ನ ಆಭರಣಗಳನ್ನು ಕೊಟ್ಬಿಡ್ತಾನಂತೆ. ತುಂಬ ಖುಷಿಯಾಗೋಯ್ತು, ಏನು ಹೀಗೆಲ್ಲ ಆಗ್ತದೆ. ದಿವ್ಯ ವಿಮಾನ ಬಂತು, ಹತ್ಕೊಂಡು ಮೇಲೆ ಹೊರಟ್ರಂತವ್ರು. ಇವನಂತಾರಂತೆ, ಅಲ್ಲ ನೀವೆಲ್ಲ ಹೊರಟ್ಬಿಟ್ರೆ ನನ್ನ ಕಥೆ ಏನು ಅಂತ. ತೋಂಡಮಾನ ರಾಜ, ಈ ಜನ್ಮದಲ್ಲಿ ನಿನಗಾಗಲ್ಲ, ಮುಂದಿನ ಜನ್ಮ ಹುಟ್ಟಬೇಕು, ಆಗ ಒಳ್ಳೆ ಬುದ್ಧಿವಂತ ಸೇವೆ ಮಾಡಿದ್ರೆ ಸಿಗತ್ತೆ ಅಂತ. ಅಂದರೆ ಕೆಲವು ಸಲ ಯೋಗ ಇಲ್ಲ ಅಂತಾದರೆ ಏನೂ ಮಾಡಲಿಕ್ಕಾಗಲ್ಲ, ಒಂದು ಸತ್ಯ. ಆದರೆ ಸೃಷ್ಟಿಸ್ಕೊಳ್ಬೇಕು ಯೋಗನ ಜೀವನದಲ್ಲಿ. ಅದು ಹೇಗೆ ಭಕ್ತಿ ಶ್ರದ್ಧೆಗಳನ್ನು ಮೂಡಿಸ್ಕೊಬೇಕು, ಅದನ್ನು ವೈಭವದ್ದು ಅಲ್ಲ, ಭಕ್ತಿ ಶ್ರದ್ಧೆ ಮುಖ್ಯ ಬಹಳವಾಗಿ ಅಂತ ಈ ಮುಖಾಂತರ ತಿಳ್ಕೊಳ್ಬೋದು. ಈ ರೀತಿ ಶ್ರೀನಿವಾಸನ ಅನುಗ್ರಹ ನಮಗಾಗಬೇಕು ಅಂದರೆ, ನೀವು ಸಾಮಾನ್ಯ ಶ್ರೀನಿವಾಸ ತಿಮ್ಮಪ್ಪ ಅಂದರೆ ಅವನಿಗೆ ಕಾಣಿಕೆ ಇಟ್ಟರೆ ಅವನು ಒಲಿಯೋನು ಅಂತ ನಿಜ. ಆದರೆ ಕಾಣಿಕೆನೇ ದೊಡ್ಡದಲ್ಲ ದೇವರಿಗೆ, ಅದನ್ನು ತೊಗೊಂಡು ಅವ್ನಿಗೆ ಏನಾಗಬೇಕಾಗಿದೆ. ಆದರೆ ಕಾಣಿಕೆ ಕೊಟ್ಟ ಮೇಲೆ ಮರುವಾಗಿ ನಮಗೆ ಪ್ರತಿಯಾಗಿ ಎಷ್ಟು ಸಿಗತ್ತೆ. ಅದಕ್ಕೆ ವಾದಿರಾಜರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಲಕ್ಷ್ಮೀ ದೇವಿಗೆ ಗಾಬರಿ ಆಗೋಯ್ತಂತೆ ಒಮ್ಮೆ. ಏನಕ್ಕೆ ಗಾಬರಿ ಆಯಿತು ಅಂತಂದರೆ, ಅಲ್ಲ ಈ ಶ್ರೀನಿವಾಸನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ, ಜೊತೆಗೆ ನಾನು ಯಾವಾಗಲೂ ಇದ್ದರೂ ನನಗೆ ದುಃಖ ಆಗ್ತಾ ಇದೆ ಅಂತ ಬಹಳ ಬೇಸರ ಪಟ್ಲಂತೆ. ಯಾಕೆಂದರೆ ಶ್ರೀನಿವಾಸ ನನ್ನ ಕೈಗೆ ಸಿಗಲ್ಲ, ಯಾವಾಗಲೂ ಭಕ್ತರ ಹತ್ರ ಇರ್ತಾನೆ ಅಂತ. ಶ್ರೀನಿವಾಸ ಅಂದ್ಕೊಂಡಂತೆ, ಅಯ್ಯೋ ಭಕ್ತರ ಜೊತೆಗಿರೋದಿರಲಿ, ನನ್ನ ಲಕ್ಷ್ಮಿನೇ ನನ್ನ ಜೊತೆಗಿರಲ್ಲ ಅಂತ. ಅದು ಯಾಕೆ ಅಂತಂದರೆ, ಈ ಭಕ್ತರು ಬಂದವರು ಏನು ಮಾಡ್ತಾರೆ, ಶ್ರೀನಿವಾಸನಿಗೆ ಕಾಣಿಕೆಯನ್ನು ಕೊಡ್ತಾರೆ. ಯಾಕೆ ಕಾಣಿಕೆ ಕೊಡ್ತಾರೆ? ಕಾಣಿಕೆ ಯಾಕೆ ಕೊಡ್ತಾರೆ ಅಂತಂದರೆ, ಶ್ರೀನಿವಾಸ ನಮಗೆ ಚೆನ್ನಾಗಿ ದುಡ್ಡನ್ನು ಕೊಡಲಿ, ಒಳ್ಳೆ ಸಂಪತ್ತನ್ನು ಕೊಡಲಿ ಅಂತ. ಅದಕ್ಕೆ ಶ್ರೀನಿವಾಸ ಅಂದ್ಕೊಂಡಂತೆ, ನಾನು ಯಾರ್ಯಾರು ಭಕ್ತರು ಬರ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ನಾನು ವರ ಕೊಟ್ಬಿಡ್ತೀನಿ. ಯಾಕೆಂದರೆ ವರ ಕೊಟ್ಟರೆ ಎಷ್ಟೆಷ್ಟು ನಾನು ವರ ಕೊಡ್ತೀನೋ ಅಷ್ಟೆಷ್ಟು ದುಡ್ಡು ಹಾಕ್ತಾರೆ, ದುಡ್ಡಿನ ರೂಪದಲ್ಲಿ ಎಲ್ಲ ಕಡೆ ಇರೋ ಲಕ್ಷ್ಮೀದೇವಿ ನನ್ನ ಹತ್ರ ಬರ್ತಾಳೆ ಅಂತ ಸ್ವಾರ್ಥ ಇತ್ತಂತೆ ದೇವರಿಗೆ. ಯಾಕೆ ದುಡ್ಡು ಅಂದರೆ ಲಕ್ಷ್ಮಿ, ತನಗೆ ಬೇಕು ಲಕ್ಷ್ಮೀದೇವಿ, ಅದಕ್ಕೆ ತನ್ನ ಹೆಂಡತಿಯ ದೂರದಲ್ಲಿ ಹೋಗ್ಬಿಡಿದ್ದಾಳೆ ಅಂತ ಬೇಗ ವರ ಕೊಡ್ತಾನಂತೆ. ನಾವು ಅಂದ್ಕೊಂಡ್ರೆ ಸಾಕು, ಹರಕೆ ಹೊತ್ಕೊಂಡ್ರೆ ಬೇಗ ವರ ಕೊಡ್ತಾನೆ ಶ್ರೀನಿವಾಸ ಅಂತ ಪ್ರಸಿದ್ಧಿ. ಇಷ್ಟೆಲ್ಲ ಆಯಿತು. ಕೊನೆಗೆ ದೇವರು ಯೋಚನೆ ಮಾಡಿದ್ದಂತೆ, ಅಲ್ಲ ಇವನು 10 ರೂಪಾಯಿ ಹಾಕಿದ್ರೆ ನಾನು ಅವನಿಗೆ 100 ರೂಪಾಯಿ ಕೊಡ್ತೀನಿ, 1 ಲಕ್ಷ ಕೊಟ್ಟರೆ ನಾನು 1 ಕೋಟಿ ಕೊಡ್ತೀನಿ. ಇದು ಏನು ಎಡ್ಬಟ್ಟಾಯಿತು ಅಂದರೆ, ಲಕ್ಷ್ಮಿ ಒಂದು ಸ್ವಲ್ಪ ರೂಪದಲ್ಲಿ ಬಂದರೆ ಜಾಸ್ತಿ ರೂಪದಲ್ಲಿ ಮತ್ತೆ ಅವ್ರ ಮನೆಗೆ ಹೋಗ್ಬಿಡ್ತಾ ಇದ್ದಾಳೆ. ಟೆನ್ಷನ್ ಆಗಿಬಿಡ್ತಾನೆ ದೇವ್ರಿಗೆ. ಹಾಗಾದ್ರೆ ನಾನು ಕೆಲಸ ಮಾಡ್ತೀನಿ, ನಾನು ಭಕ್ತರ ಮನೆಯೇ ಲಕ್ಷ್ಮಿ ಜೊತೆಗೇ ಇರ್ತೀನಿ ಅಂತ. ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಪದ್ಮಾವತಿ ಲಕ್ಷ್ಮೀ ಜೊತೆಗೆ ಶ್ರೀನಿವಾಸನ ಒಂದು ಭಾವಚಿತ್ರ ಫೋಟೋ ಇದ್ದೇ ಇರುತ್ತೆ. ಅದರ ಮಹಿಮೆ ಏನು ಅಂದರೆ, ಶ್ರೀನಿವಾಸ ತಾನು ಎಲ್ಲರ ಜೊತೆಗೂ ಕೂಡ ಇದ್ದಾನೆ, ಈಗಲೂ ಕೂಡ ಲಕ್ಷ್ಮಿ ಇದ್ದಾಳೆ ಅಂತಂದರೆ ಅಲ್ಲಿ ಶ್ರೀನಿವಾಸ ಇದ್ದೇ ಇರ್ತಾನೆ ಅಂತ. ಪದ್ಮಾವತಿ ಆರಾಧನೆಯನ್ನು ಮಾಡಬೇಕು, ಆಗ ಶ್ರೀನಿವಾಸ ನಮಗೆ ಅನುಗ್ರಹಿಸ್ತಾನೆ ಅಂತ. ಇಷ್ಟು ಈ ರೀತಿಯಾಗಿ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ವಿಶೇಷವಾಗಿ ಆ ಶ್ರೀನಿವಾಸನ ಅನುಗ್ರಹ ಆಗಬೇಕು ಅಂತಾದರೆ ಶ್ರೀನಿವಾಸ ಕಲ್ಯಾಣ, ಈ ಥರ ಭಕ್ತರ ಚರಿತ್ರೆಯನ್ನು ಕೇಳಬೇಕು. ಜೊತೆಗೆ ಒಂದು ಶ್ಲೋಕ ಇದೆ, ಅದನ್ನು ಹೇಳಿ ಮುಕ್ತಾಯವನ್ನು ಮಾಡ್ತೀನಿ. ಆನಂದ ತೀರ್ಥ ಬರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇಸ್ತು ಮೇ ಮನಃ. ಈ ಶ್ಲೋಕವನ್ನು ನಿರಂತರ ಹೇಳ್ಕೊಳ್ಳಿ. ಎಲ್ಲರಿಗೂ ಶ್ರೀನಿವಾಸನ
ಆ ಪದ್ಮಾವತಿಯ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.